Hi guys, welcome back to my YouTube channel that is Swapna's Tutorial. So ನೀವೇ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಇದು 6th BCom ಅವ್ರದ್ದು. ಅದರಲ್ಲಿ ಚಾಪ್ಟರ್ 4 ಬಂದು ರೇಷಿಯೋ ಅನಾಲಿಸಿಸ್ ಅನ್ನೋ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಆಲ್ರೆಡಿ ಪಾರ್ಟ್ 1 and 2ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ಒಂದು ವೀಡಿಯೋದಲ್ಲಿ ಪಾರ್ಟ್ 3ನ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಪಾರ್ಟ್ 3 ಬಂದು 4 ಮಾರ್ಕ್ಸ್ ಪ್ರಾಬ್ಲಮ್, ಫಸ್ಟ್ ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ನಾನು ಪಾರ್ಟ್ 1ಅಲ್ಲಿ ಆಲ್ರೆಡಿ ನಿಮಗೆ 2 ಮಾರ್ಕ್ಸ್ ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ 5 ಪ್ರಾಬ್ಲಮ್ಸ್ನ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದು 4 ಮಾರ್ಕ್ಸ್ಗೆ ಕೇಳುವಂಥ ಒಂದು ಕ್ವಶನ್ ಆಗಿದೆ. ಸೊ ಇದನ್ನ ಕ್ವಶನ್ ಪೇಪರ್ನ ರೆಫರ್ ಮಾಡಿದಾಗ ಸೊ ಈ ಒಂದು ಕ್ವಶನ್ ಸಿಕ್ಕಿರೋದು. ಸೊ ಇಲ್ಲಿ ನಿಮ್ಗೆ ಏನು ಕೊಟ್ಟಿದ್ದಾರೆ ಅಂದರೆ ಫಸ್ಟಲ್ಲೇ ಕರೆಂಟ್ ರೇಷಿಯೋನ ಕೊಟ್ಟಿದ್ದಾರೆ. ಕರೆಂಟ್ ರೇಷಿಯೋ ಬಂದು 1.4 ಅಂತ ಹೇಳಿದ್ದಾರೆ. ಸೊ ಇವಾಗ ಕರೆಂಟ್ ರೇಷಿಯೋ ಕೊಟ್ಟಿದ್ದಾರೆ ಎಷ್ಟು ಅಂದರೆ 1.4 ಹೇಳಿದ್ದಾರೆ. ನೆಕ್ಸ್ಟ್ ಲಿಕ್ವಿಡ್ ರೇಷಿಯೋ ಕೊಟ್ಟಿದ್ದಾರೆ 1 ಅಂತ ಹೇಳಿ ಲಿಕ್ವಿಡ್ ರೇಷಿಯೋ ಕೊಟ್ಟಿದ್ದಾರೆ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಬಂದು 8 ಅಂತ ಹೇಳಿದ್ದಾರೆ. ಗ್ರಾಸ್ ಪ್ರಾಫಿಟ್ ರೇಷಿಯೋ 20%. ಸೇಲ್ಸ್ ಫಾರ್ ದಿ ಇಯರ್ ಬಂದ್ಬಿಟ್ಟು 10 lakh rupees ಸೇಲ್ಸು. ನೆಕ್ಸ್ಟ್ ಇಲ್ಲಿ ನಿಮ್ಗೆ ಏನು ಕೊಟ್ಟಿದ್ದಾರೆ ಅಂದರೆ ಫ್ರಮ್ ದ ಅಬೋವ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ದಾರೆ. ಓಕೆನಾ, ನಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದ್ರಲ್ಲಿ ನೀವೇನು ಮಾಡಬೇಕು ಅಂದರೆ ವರ್ಕಿಂಗ್ ಕ್ಯಾಪಿಟಲ್ನ ಫೈಂಡ್ ಔಟ್ ಮಾಡಬೇಕು. ಸೊ ಈ ವರ್ಕಿಂಗ್ ಕ್ಯಾಪಿಟಲ್ ಫಾರ್ಮುಲಾ ಏನು? ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲ್ಯಾಬಿಲಿಟೀಸ್. ಬಟ್ ನಮ್ಗಿಲ್ಲಿ ಕರೆಂಟ್ ಅಸೆಟ್ಸು ಕೊಟ್ಟಿಲ್ಲ ಆ್ಯಂಡ್ ಕರೆಂಟ್ ಲ್ಯಾಬಿಲಿಟೀಸು ಕೊಟ್ಟಿಲ್ಲ. ಓಕೆನಾ, ಇವಾಗ ನೀವು ಇದನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಫೈಂಡ್ ಔಟ್ ಮಾಡಬೇಕು ಅಂದರೆ ಫಸ್ಟು ನೀವು ಕರೆಂಟ್ ಅಸೆಟ್ಸು ಕರೆಂಟ್ ಲ್ಯಾಬಿಲಿಟೀಸ್ನ ಫೈಂಡ್ ಔಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾವು ಗ್ರಾಸ್ ಪ್ರಾಫಿಟ್ ಎಷ್ಟು ಅಂತ ಹೇಳಿ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕೊಟ್ಟಿದ್ದಾರೆ, ಬಟ್ ಗ್ರಾಸ್ ಪ್ರಾಫಿಟ್ ಅಮೌಂಟ್ ಕೊಟ್ಟಿದ್ದಾರೆ ನಮಗೆ ಇಲ್ಲ. ಸೊ ಅದಕ್ಕೆ ಗ್ರಾಸ್ ಪ್ರಾಫಿಟ್ ರೇಷಿಯೋನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದರೆ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100ನ ಮಾಡಿದಾಗ ನಿಮಗೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಎಷ್ಟು ಅಂತ ಹೇಳಿ ಸಿಗುತ್ತೆ. ಸೊ ಇಲ್ಲಿ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕೊಟ್ಟಿದ್ದಾರೆ ಎಷ್ಟು? 20%. ಅಂದರೆ 20 ಈಕ್ವಲ್ಸ್ ಟು ಗ್ರಾಸ್ ಪ್ರಾಫಿಟ್ ಗೊತ್ತಿಲ್ಲ, ಅದಕ್ಕೆ ಆಸ್ ಇಟ್ ಈಸ್ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಎಷ್ಟಿದೆ ಡ್ಯೂರಿಂಗ್ ದಿ ಇಯರ್ 10 lakh ಅಂತ ಹೇಳಿದ್ದಾರೆ. 10 lakh ಇಂಟು 100 ಮಾಡಬೇಕಾಗುತ್ತೆ. ಸೊ ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 20 ಇಂಟು 10 lakh ಮಾಡಿದಾಗ ನಿಮಗೆ 20 lakh ಈಕ್ವಲ್ಸ್ ಟು ಆಸ್ ಇಟ್ ಈಸ್ ಇದನ್ನು ಬರ್ಕೊಳ್ಳೋಣ, ಗ್ರಾಸ್ ಪ್ರಾಫಿಟ್ ಇಂಟು 100. ಓಕೆನಾ, ಇದನ್ನು ಬರ್ಕೊಳ್ಳೋಣ. ಇವಾಗ ನಮಗೆ ಬೇಕಾಗಿರೋದೇನು, ಕಂಡುಹಿಡಬೇಕಾಗಿರೋದೇನು? ಗ್ರಾಸ್ ಪ್ರಾಫಿಟ್. ಗ್ರಾಸ್ ಪ್ರಾಫಿಟ್ ಈಕ್ವಲ್ ಟು 20 lakh. ಇದು ಇಂಟು ಇರೋದು ಈ ಸೈಡ್ ಬಂದರೆ ಏನಾಗುತ್ತೆ? ಡಿವೈಡೆಡ್ ಬೈ 100 ಆಗುತ್ತೆ. 20 lakh ಡಿವೈಡೆಡ್ ಬೈ 100 ಈಕ್ವಲ್ಸ್ ಟು ಗ್ರಾಸ್ ಪ್ರಾಫಿಟ್ ಅಂತ ಹೇಳಿರೋದಲ್ವಾ. ಸೊ 20 lakh ಡಿವೈಡೆಡ್ ಬೈ 100 ಮಾಡಿದಾಗ ನಿಮಗೆ ಗ್ರಾಸ್ ಪ್ರಾಫಿಟ್ ಎಷ್ಟು ಬರುತ್ತೆ ಅಂದರೆ 2 lakh rupees ಗ್ರಾಸ್ ಪ್ರಾಫಿಟ್ ಅನ್ನೋದು ನಮಗೆ ಸಿಗುತ್ತೆ. ಓಕೆನಾ, ಸೊ ಇವಾಗ ಗ್ರಾಸ್ ಪ್ರಾಫಿಟ್ನ ನಾವು ಫೈಂಡ್ ಔಟ್ ಮಾಡಾಯಿತು. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು? ನಾವು ಸ್ಟಾಕ್ ಟರ್ನ್ ಓವರ್ ರೇಷಿಯೋನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನಮಗೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋನ ಫೈಂಡ್ ಔಟ್ ಮಾಡಬೇಕು ಅಂದರೆ ಕಾಸ್ಟ್ ಆಫ್ ಗೂಡ್ಸ್ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ಸ್ ಟು ಕಾಸ್ಟ್ ಆಫ್ ಗೂಡ್ಸ್ ಡಿವೈಡೆಡ್ ಬೈ ಸ್ಟಾಕ್ ಮಾಡಿದಾಗ ನಿಮಗೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಎಷ್ಟು ಅಂತ ಹೇಳಿ ಸಿಗುತ್ತೆ. ಓಕೆ, ಸೊ ಇಲ್ಲಿ ನಮಗೆ ಏನು ಬೇಕು ಅಂದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬೇಕು. ಬಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನಮಗೆ ಇಲ್ಲಿ ಕೊಟ್ಟಿಲ್ಲ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಮಾಡಬೇಕು ಅಂದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬೇಕೇ ಬೇಕಲ್ವಾ. ಸೊ ಅದಕ್ಕೆ ನಾವು ಇಲ್ಲಿ ಇನ್ನೊಂದು ಫಾರ್ಮುಲಾ ಇದೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದರೆ ನಾವು ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್ನ ಮಾಡಿದ್ರೆ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟು ಅಂತ ಹೇಳಿ ಸಿಗುತ್ತೆ. ಸೊ ಇವಾಗ ಸೇಲ್ಸ್ ಎಷ್ಟಿದೆ ನಮಗೆ ಕ್ವಶನಲ್ಲಿ? ಸೇಲ್ಸ್ ಬಂದ್ಬಿಟ್ಟು 10 lakh ಅಂತ ಹೇಳಿದ್ದಾರೆ. ಗ್ರಾಸ್ ಪ್ರಾಫಿಟ್ ನಾವು ಇವಾಗ ತಾನೇ ಫೈಂಡ್ ಔಟ್ ಮಾಡಿದ್ದು 2 lakh. ಸೊ 10 lakh ಮೈನಸ್ 2 lakh ಮಾಡಿದ್ರೆ 8 lakh rupees ಬರುತ್ತೆ. ಇದನ್ನ ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಹೇಳಿ ಕರಿತೀವಿ. ಓಕೆನಾ, ಈಗ ನಮಗೆ ಕ್ವಶನ್ ಅಲ್ಲಿ ಏನೇನು ಡೀಟೇಲ್ಸ್ ಬೇಕಿತ್ತು ಎಲ್ಲ ಸಿಕ್ತು ಫಾರ್ಮುಲಾದಲ್ಲಿ. ಫಸ್ಟ್ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಎಷ್ಟಿದೆ? 8 ಇದೆ. ಆಸ್ ಇಟ್ ಈಸ್ 8 ಹಾಕೊಳ್ಳಿ ಈಕ್ವಲ್ಸ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟಿದೆ? ಇವಾಗ ತಾನೇ ನಾವು ಫೈಂಡ್ ಔಟ್ ಮಾಡಿದ್ದು 8 lakh ಡಿವೈಡೆಡ್ ಬೈ ಸ್ಟಾಕ್. ಬಿಕಾಸ್ ನಮಗೆ ಸ್ಟಾಕ್ ಗೊತ್ತಿಲ್ಲ, ಸೊ ಅದಕ್ಕೆ ಡಿವೈಡೆಡ್ ಬೈ ಸ್ಟಾಕ್ ಮಾಡೋಣ. ಸೊ ಇವಾಗ ಮತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ 8 ಸ್ಟಾಕ್ ಇಸ್ ಈಕ್ವಲ್ಸ್ ಟು 8 lakh. 8 ಸ್ಟಾಕ್ ಈಕ್ವಲ್ಸ್ ಟು 8 lakh ಅಂತ ಹಾಕಿದೀವಿ. ಇನ್ನು ಸ್ಟಾಕ್ ಈಕ್ವಲ್ಸ್ ಟು ಇದು ಇಂಟು ಇರೋದು ಈ ಸೈಡ್ ಬಂದರೆ ನಿಮ್ಗೆ ಏನಾಗುತ್ತೆ? ಮಲ್ಟಿಪ್ಲಿಕೇಶನ್ ಆಗುತ್ತಲ್ವಾ. 8 lakh ಡಿವೈಡೆಡ್ ಬೈ 8 ಮಾಡಿದಾಗ ನಿಮಗೆ ಸ್ಟಾಕ್ ಈಸ್ ಈಕ್ವಲ್ಸ್ ಟು 1 lakh rupees ಸ್ಟಾಕ್ ಅಂತ ಹೇಳಿ ಗೊತ್ತಾಗುತ್ತೆ. ಈಗ ನಮಗೆ ಗ್ರಾಸ್ ಪ್ರಾಫಿಟು ಗೊತ್ತಾಯಿತು, ಸ್ಟಾಕು ಗೊತ್ತಾಯಿತು. ಓಕೆನಾ, ಇವಾಗ ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು? ವರ್ಕಿಂಗ್ ಕ್ಯಾಪಿಟಲ್. ಸೊ ವರ್ಕಿಂಗ್ ಕ್ಯಾಪಿಟಲ್ ಮಾಡೋದಕ್ಕೆ ನಮಗೆ ಸ್ಟಾಕ್ ಬೇಕೇ ಬೇಕು. ಬಿಕಾಸ್ ನಿಮಗೆ ಒಂದು ವರ್ಕಿಂಗ್ ಕ್ಯಾಪಿಟಲ್ ಫಾರ್ಮುಲಾ ಏನಿದೆ ಏನು ಅಂದರೆ ಕರೆಂಟ್ ರೇಷಿಯೋ ಮೈನಸ್ ಲಿಕ್ವಿಡ್ ರೇಷಿಯೋ ಅಂತ ಹೇಳಿ ಇದೆ. ನಮಗೆ ಇಲ್ಲಿ ಲಿಕ್ವಿಡ್ ರೇಷಿಯೋ ಸಿಕ್ಕಿತ್ತು, ಬಟ್ ಕರೆಂಟ್ ರೇಷಿಯೋ ಸಿಕ್ಕಿರ್ಲಿಲ್ವಲ್ಲ. ಸೊ ಅದನ್ನು ಫೈಂಡ್ ಔಟ್ ಮಾಡಬೇಕಿತ್ತು
ಕರೆಂಟ್ ರೇಷಿಯೋನೂ ಇದೆ, ಲಿಕ್ವಿಡ್ ರೇಷಿಯೋನೂ ಇದೆ. ಬಟ್ ಸ್ಟಾಕ್ ಎಷ್ಟು ಅಂತ ಹೇಳಿ ಅಮೌಂಟ್ ಬೇಕಾಗಿತ್ತು ಅಷ್ಟೇ. ಅಮೌಂಟ್ ಫೈಂಡ್ ಔಟ್ ಮಾಡೋದಕ್ಕೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋನ ನಾವು ಫೈಂಡ್ ಔಟ್ ಮಾಡಿದ್ದು. ಇನ್ನು ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಏನು ಅಂದರೆ, ಸೊ ಇಲ್ಲಿ ಲಾಸ್ಟ್ ಸ್ಟೆಪ್ ಬಂದು ಸ್ಟಾಕ್ನ ಫೈಂಡ್ ಔಟ್ ಮಾಡಬೇಕು. ಸ್ಟಾಕ್ ಈಕ್ವಲ್ಸ್ ಟು ಕರೆಂಟ್ ರೇಷಿಯೋ ಮೈನಸ್ ಲಿಕ್ವಿಡ್ ರೇಷಿಯೋ. ನಾವು ಆಲ್ರೆಡಿ ಸ್ಟಾಕ್ನ ಫೈಂಡ್ ಔಟ್ ಮಾಡಿದ್ದೀವಿ, ಬಟ್ ಸ್ಟಾಕ್ ಯಾಕೆ ಅಂದರೆ ಇದು ರೇಷಿಯೋ ಮಾತ್ರ ಇಲ್ಲಿ ನಾವು ಫೈಂಡ್ ಔಟ್ ಮಾಡೋದು. ಓಕೆನಾ? ಸೊ ಈ ರೇಷಿಯೋ ಫೈಂಡ್ ಔಟ್ ಮಾಡೋದು ಏನು ಅಂದರೆ, ಕರೆಂಟ್ ಅಸೆಟ್ಸ್ನ ನೀವು ಫೈಂಡ್ ಔಟ್ ಮಾಡಬೇಕು ಅಂದರೆ ಡಿವೈಡೆಡ್ ಬೈ ಅಂತ ಹೇಳಿ ನೀವು ಆ ಒಂದು ರೇಷಿಯೋ ಹಾಕಬೇಕು. ಆ ರೇಷಿಯೋ ಫೈಂಡ್ ಔಟ್ ಮಾಡಬೇಕು ಅನ್ನೋ ರೀಸನ್ಗೆ ಇದನ್ನು ಫೈಂಡ್ ಔಟ್ ಮಾಡಬೇಕಷ್ಟೇ. ಆಲ್ರೆಡಿ ನಾವು ಅಮೌಂಟ್ನ 1 lakh ಅಂತ ಹೇಳಿ ಸ್ಟಾಕ್ನ ಫೈಂಡ್ ಔಟ್ ಮಾಡಿದ್ದೀವಿ, ಬಟ್ ಈ ರೇಷಿಯೋ ಫೈಂಡ್ ಔಟ್ ಮಾಡೋದಕ್ಕೆ ಈ ಒಂದು ಸ್ಟೆಪ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಸೊ ಕರೆಂಟ್ ರೇಷಿಯೋ ಎಷ್ಟಿದೆ ಕ್ವಶನ್ ಅಲ್ಲಿ ಅಂದರೆ, ಸೊ ಕರೆಂಟ್ ರೇಷಿಯೋ ನೋಡ್ಬೋದು 1.4 ಇದೆ, ಲಿಕ್ವಿಡ್ ರೇಷಿಯೋ ಬಂದು 1 ಇದೆ. ಓಕೆನಾ? 1.4 ಮೈನಸ್ 1 ಮಾಡಿದಾಗ ನಿಮಗೆ ಸ್ಟಾಕ್ ಇಸ್ ಈಕ್ವಲ್ಸ್ ಟು 0.4 ಬರುತ್ತೆ. ನಾವು ಆಲ್ರೆಡಿ ಇಂದಿನ ಸ್ಟೆಪ್ಪಲ್ಲಿ ಸ್ಟಾಕ್ನ ಫೈಂಡ್ ಔಟ್ ಮಾಡಿದ್ದೀವಿ. ಸ್ಟಾಕ್ ಅಮೌಂಟ್ ಎಷ್ಟಿದೆ 1 lakh rupees ಅಂತ ಆಲ್ರೆಡಿ ನಾವು ಫೈಂಡ್ ಔಟ್ ಮಾಡಿದ್ದೀವಲ್ವಾ. ಆವಾಗ ನಾವು ಇವಾಗ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲ್ಯಾಬಿಲಿಟೀಸ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ, ಕರೆಂಟ್ ಅಸೆಟ್ಸ್ ಇಸ್ ಈಕ್ವಲ್ಸ್ ಟು ಆಸ್ ಇಟ್ ಈಸ್ ಇಲ್ಲಿ ಏನು 1 lakh ಇದೆ 1 lakh ಡಿವೈಡೆಡ್ ಬೈ ಸ್ಟಾಕ್ ಎಷ್ಟು ಪರ್ಸೆಂಟ್ ಇದೆ ಸ್ಟಾಕ್ ಪರ್ಸೆಂಟ್ ಇಂಟು 1.4 ಕರೆಂಟ್ ರೇಷಿಯೋ ಫಸ್ಟ್ ತಗೊಳ್ಳೋಣ. 1.4 ಮಾಡಿದಾಗ ಕರೆಂಟ್ ಅಸೆಟ್ಸ್ ಎಷ್ಟು ಬರುತ್ತೆ ಅಂದರೆ 3,50,000 rupees ಬಂದು ಕರೆಂಟ್ ಅಸೆಟ್ಸ್ ಸಿಗುತ್ತೆ. ಕರೆಂಟ್ ಲ್ಯಾಬಿಲಿಟೀಸ್ ಸೇಮೇ ಮಾಡಬೇಕು. ಹೆಂಗೆ ಅಂದರೆ 1 lakh ಡಿವೈಡೆಡ್ ಬೈ 0.4 ಇಂಟು 1 ಯಾಕೆ ಲಿಕ್ವಿಡ್ ರೇಷಿಯೋ ಎಷ್ಟಿದೆ 1, ಆವಾಗ ನಿಮಗೆ ಕರೆಂಟ್ ಲ್ಯಾಬಿಲಿಟೀಸ್ 2,50,000 rupees ಬರುತ್ತೆ. ಇನ್ನು ವರ್ಕಿಂಗ್ ಕ್ಯಾಪಿಟಲ್ ನಮ್ಗೆ ಇಲ್ಲಿ ಕೇಳಿರೋದು ಕ್ಯಾಲ್ಕುಲೇಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿ. ಸೊ ವರ್ಕಿಂಗ್ ಕ್ಯಾಪಿಟಲ್ ಇಸ್ ಈಕ್ವಲ್ಸ್ ಟು ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲ್ಯಾಬಿಲಿಟೀಸ್ನ ಮಾಡಿದಾಗ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಅಂತ ಹೇಳಿ ಸಿಗುತ್ತೆ. ಸೊ ಕರೆಂಟ್ ಅಸೆಟ್ಸ್ ಎಷ್ಟಿದೆ 3,50,000 ಮೈನಸ್ 2,50,000 ಮಾಡಿದಾಗ ವರ್ಕಿಂಗ್ ಕ್ಯಾಪಿಟಲ್ ಬಂದು 1 lakh rupees ವರ್ಕಿಂಗ್ ಕ್ಯಾಪಿಟಲ್ ಸಿಗುತ್ತೆ. ಓಕೆನಾ? ಇಲ್ಲಿ ನಮಗೆ ಕೇಳಿರೋದೇ ವರ್ಕಿಂಗ್ ಕ್ಯಾಪಿಟಲ್. ಸೊ ಅದಕ್ಕೆ ನಾವು ಇದನ್ನು ಫೈಂಡ್ ಔಟ್ ಮಾಡಿದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಒಂದು ವಿಡಿಯೋನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.